ಅವತ್ತೊಂದು ಟ್ರೆಂಡ್ ಆಗಿತ್ತು ಕೈದಿ ನಂಬರ್. ಈಗ ಇನ್ನೊಂದು ನಂಬರ್ ಏನ್ ಬಳ್ಳಾರಿಯಲ್ಲಿ ಕೊಟ್ಟಿದ್ರೆ ಅದು ಟ್ರೆಂಡ್ ಆಗ್ತಾ ಇದೆ. ಅದಕ್ಕೆ ಹೇಳಿದ್ದು ನಾಯಿ ಬಾಲ ಟೊಂಕೆ ಸುಧಾರಿಸಲ್ಲ ಇವರು. ಮತ್ತೆ ಟ್ರೆಂಡ್ ಆಗಿದೆ ದರ್ಶನ್ ಕೈದಿ ನಂಬರ್. ಅಂದು 6106 ಈ ನಂಬರ್ ಟ್ರೆಂಡ್ ಅಲ್ಲಿ ಇತ್ತು. ಇವತ್ತು 511 ಇದು ಟ್ರೆಂಡ್ ಅಲ್ಲಿ ಇದೆ. ಆಟೋಗಳ ಮೇಲೆ ಬಳ್ಳಾರಿ ಕೈದಿ ನಂಬರ್ ಅನ್ನ ಹಾಕೊಂಡು ಓಡಾಡ್ತಾ ಇದ್ದಾರೆ. ಅಭಿಮಾನಿಗಳಿಂದ ದರ್ಶನ್ ಹೊಸ ಕೈದಿ ನಂಬರ್ ಟ್ರೆಂಡ್ ಆಗಿದೆ. ಆಟೋ ಮೇಲೆ ಕೈದಿ ನಂಬರ್ ಬರೆಸಿದ್ದಾರೆ. ಅದು ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ. 511 ಅಂತ ಹೇಳಿ ನೋಡಿ ಅಲ್ಲಿ ಹಾಕ್ಸ್ಕೊಳ್ತಾ ಇದ್ದಾರೆ. ಹಾಕೊಳ್ರಪ್ಪ. ಇನ್ನು ನಿಮ್ಮ ತಂದೆ ತಾಯಿ ಹುಟ್ಟಿದ ದಿನ ಯಾವತ್ತಾದ್ರೂ ಒಂದ್ಸಲ ಹಾಕ್ಸ್ಕೊಂಡಿದ್ದೀರಾ? ಯಾವ ತಿಂಗಳು ಏನು ಅಂತ ಅದಾದ್ರೂ ನೆನಪಿದೆಯಾ? ಇದನ್ನ ಮಾತ್ರ ಹಾಕ್ಕೊಳ್ತೀರಾ? ನಿಮ್ಮ ಬರ್ತ್ಡೇ ಬಿಟ್ಟು ನಿಮ್ಮ ತಂದೆ ತಾಯಿದು ಯಾವತ್ತು ಹುಟ್ಟಿದ್ರು, ಅವ್ರ ವರ್ಷ ಎಷ್ಟು, ಅದನ್ನ ಹಾಕ್ಕೊಳ್ರು. ಅದನ್ನ ಹಾಕ್ಕೊಳ್ರಿ. ಅವ್ರಿಗೊಂದಿಷ್ಟು ನಿಮ್ಮನ್ನು ಹುಟ್ಟಿಸಿದ್ದಕ್ಕಾದ್ರೂ ಸಾರ್ಥಕತೆ ಇರುತ್ತೆ. ನನ್ನ ಮಗ ನನ್ನನ್ನು ಎಷ್ಟು ಪ್ರೀತಿಸ್ತಾನೆ ಅಂತ ಒಂದು ಸಾರ್ಥಕತೆ ಆದರೂ ಇರುತ್ತೆ. ಹೋಗಿ ಹೋಗಿ ಆ ಕೊಲೆ ಮಾಡಿ ಆರೋಪವನ್ನು ಹೊತ್ತಿರುವಂಥವ್ರು, ಜೈಲಲ್ಲಿರುವಂಥವ್ರನ್ನ ಕೈದಿ ನಂಬರ್ ಹಾಕ್ಕೊಂಡು ಓಡಾಡ್ತೀರಾ ಅಂದರೆ ನಿಮ್ಮ ಮನಸ್ಸಾದ್ರೂ ಯಾವ ಮಟ್ಟಕ್ಕೆ ಇರಬೇಕು ಅಂತ ಯೋಚನೆ ಮಾಡ್ಕೊಳ್ಳಿ. ನಾಳೆ ಅವ್ರು ಕೊಲೆ ಮಾಡಿದ್ದಾರೆ ಅಂತ ಪ್ರೂವ್ ಆದ್ರೂ ನೀವು ಅದನ್ನೇ ಒಪ್ಕೊಳ್ತೀರೇನೋ, ಮಾಡಿರ್ಬೋದು ಬಿಡ್ರಿ ಅಂತ ಹೇಳೋ ಮಟ್ಟಕ್ಕೆ. ಈಗ ಸದ್ಯಕ್ಕೆ ಅವ್ರ ವಿಚಾರಣಾಧೀನ ಕೈದಿ, ಅದನ್ನೇ ನೀವು ಮೆರಿತಾ ಇದ್ದೀರಾ. ತಂದೆ ತಾಯಿದು ಹಾಕಿ ನೋಡಿ ಒಂದ್ಸಲ, ಮನೇಲಿ ಸಿಗುವಂಥ ಪ್ರೀತಿ ಹೇಗಿರುತ್ತೆ ಅಂತ ಹೇಳಿ. ಇದ್ದವರಿಗೆ ಬಳಕೆ ಮಾಡ್ಕೊಳ್ಳಿ, ಇಲ್ಲದೆ ಇದ್ದವರು ಭಾಳ ಕೊರಗ್ತೀವಿ. ಅವ್ರನ್ನ ನೆನಪು ಮಾಡ್ಕೊಳ್ಳಿ, ಅವ್ರ ನಂಬರನ್ನು ಹಾಕ್ಕೊಳ್ಳಿ, ಅವ್ರು ಹುಟ್ಟಿದ ದಿನ ನೆನಪಿಟ್ಕೊಳ್ಳಿ, ಅವ್ರು ಹುಟ್ಟಿದ ವರ್ಷವನ್ನು ನೆನಪಿಟ್ಕೊಳ್ಳಿ. ಖುಷಿ ಪಡ್ತಾರೆ. ನನ್ನ ಸಹೋದ್ಯೋಗಿ ಅಮರೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಅಮರೇಶ್, ಯಾವ್ರಿ ಇವರೆಲ್ಲ? ಇವ್ರ ಮನೆಯಲ್ಲಿರುವಂಥ ತಂದೆ ತಾಯಿ ಹುಟ್ಟಿದ ವರ್ಷ ಆದರೂ ಇವ್ರಿಗೆ ನೆನಪಿರುತ್ತೆ ಇಲ್ಲೋ ನನಗೆ ಡೌಟಪ್ಪ. ಈ ಕೈದಿಗಳ ನಂಬರ್ಗಳನ್ನೆಲ್ಲ ಹಾಕೊಂಡು ಓಡಾಡ್ತಾರೆ ಅಂದರೆ ಇವರ ಮಾನಸಿಕತೆ ಹೇಗಿದೆ ಅಂತ ಹೇಳಿ. ಅದೇ ಕ್ರಿಮಿನಲ್ ಮೈಂಡೆಡ್ ಇರುವಂಥವ್ರ ಇವರೆಲ್ಲ ಅಂತ. ಇವ್ರನ್ನೆಲ್ಲ ಅಭಿಮಾನಿಗಳಂತ ನಾನಂತೂ ಕರೆಯೋಕೆ ಇಷ್ಟಪಡೋದಿಲ್ಲ. ಇವರೆಲ್ಲ ಅಭಿಮಾನಿಗಳು ಅಲ್ವೇ ಅಲ್ಲ ಇವರೆಲ್ಲ. 100% ಅರುಣ್. ಯಾಕಂದ್ರೆ ಆರೋಪಿ ಸ್ಥಾನದಲ್ಲಿರುವಂಥ ದರ್ಶನ್ ಅವರಿಗೆ ಆರಂಭದಲ್ಲಿ ಪರಪನಾಗ್ರಹಾರ ಜೈಲು ಸೇರಿದಂಥ ಸಂದರ್ಭದಲ್ಲಿ ಒಂದು ಕೈದಿ ನಂಬರ್ನ ಕೊಡಲಾಗಿತ್ತು. ಅಂದರೆ 6016 ಅನ್ನ 6106 ನಂಬರ್ನ ಕೊಡಲಾಗಿತ್ತು. ಅದಾದ್ಮೇಲೆ ಇದೀಗ ಅವರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ. ಇಲ್ಲಿ 511 ಕೈದಿ ನಂಬರ್ ಅಂದರೆ ವಿಚಾರಣಾಧೀನ ಕೈದಿ ನಂಬರನ್ನು ಕೊಡಲಾಗಿದೆ. ಆದರೆ ಆರಂಭದಲ್ಲಿ 6106 ಕೂಡ ಸಾಕಷ್ಟು ಟ್ರೆಂಡ್ ಆಗಿತ್ತು. ಅವಾಗಲೂ ಸಹಿತ ಅಭಿಮಾನಿಗಳು ಅಚ್ಚ ಹಾಕ್ಸ್ಕೊಂಡಿದ್ರು, ಟ್ಯಾಟೋ ಹಾಕ್ಸ್ಕೊಂಡಿದ್ರು, ಮತ್ತೆ ತಮ್ಮ ವೆಹಿಕಲ್ಗಳ ಮೇಲೆ ಕೂಡ ಬರೆದುಕೊಂಡು ಒಂದು ರೀತಿಯಿಂದ ವಿಕೃತಿಯಾಗಿರ್ತಕ್ಕಂಥ ಅಭಿಮಾನವನ್ನು ಮೆರೆದಿದ್ರು. ಮತ್ತೆ ಇದೀಗ 511 ನಂಬರ್ ಏನಿದೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಇರತಕ್ಕಂಥ ಆರೋಪಿ ದರ್ಶನ್ ಅವರ ವಿಚಾರಣಾಧೀನ ಕೈದಿ ನಂಬರ್ನೇ, ಅದು ಕೂಡ ಈಗ ಟ್ರೆಂಡ್ ಆಗ್ತಾ ಇದೆ. ಅದನ್ನು ಕೂಡ ಅವರ ಅಂಧಾಭಿಮಾನಿಗಳು ಆಟೋಗಳ ಮೇಲೆ ಬರ್ಸ್ಕೊಳ್ಳೋದು ಮತ್ತು ಟ್ಯಾಟೋ ಹಾಕ್ಸ್ಕೊಳ್ಳೋದು, ಈ ರೀತಿಯ ದುರ್ವರ್ತನೆಯನ್ನ ತೋರ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಅರುಣ್, ನೀವು ಹೇಳ್ದಂಗೆ ಒಂದ್ ವೇಳೆ ತಂದೆ ತಾಯಿಗಳ ಹುಟ್ಟಿದ ದಿನವನ್ನ ನೆನಪಿಟ್ಕೊಂಡು ಅದನ್ನ ಹಚ್ಚ ಹಾಕ್ಸ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಅದಕ್ಕೊಂದು ಅಟ್ಲೀಸ್ಟ್ ಇಲ್ಲಪ್ಪ ತಂದೆ ತಾಯಿ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ ಇದೆ, ತಂದೆ ತಾಯಿನ ಹೆಚ್ಚು ಪ್ರೀತಿ ಮಾಡ್ತಾರೆ ಮಕ್ಕಳು ಅನ್ನುವಂಥ ರೀತಿಯಲ್ಲಿ ಬಿಂಬಿಸಬಹುದಾಗಿತ್ತೆ. ಆದ್ರೆ ಇದರಲ್ಲಿ ಕೊಲೆ ಅಂದ್ರೆ ಒಬ್ಬ ಅಮಾಯಕ ರೇಣುಕಾಸ್ವಾಮಿ ಅಂತಕ್ಕಂಥ ವ್ಯಕ್ತಿಯನ್ನು ಕೊಲೆ ಮಾಡಿರ್ತಕ್ಕಂಥ ಏಟು ಆರೋಪಿ ಸ್ಥಾನದಲ್ಲಿರುವಂಥ ದರ್ಶನ್ ಅವರ ಅಭಿಮಾನಿಗಳು, ಅಂಧಾಭಿಮಾನಿಗಳಿದ್ರೆ ಅವರ ಕೈದಿ ನಂಬರ್ನ ಬರ್ಸ್ಕೊಳ್ಳೋದ್ರ ಮೂಲಕ ವಿಕೃತಿಯನ್ನ ಮೆರಿತಾ ಇದ್ರ. ಅದಕ್ಕೂ ಸಹಿತ ಇನ್ನೂ ಒಂದು ಹೆಜ್ಜೆಯನ್ನು ಮುಂದೋಗಿರ್ತಕ್ಕಂಥ ಅಭಿಮಾನಿಗಳು ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ, ದರ್ಶನ್ ಅವರು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಕೇವಲ ಆರೋಪ ಮಾತ್ರ, ಅದು ಸಾಬೀತಾಗಿದೆನಾ? ಅರೆ, ಒಂದ್ ವೇಳೆ ಇದೇ ಪರಿಸ್ಥಿತಿ ನಿಮ್ಮ ಮನೆಯಲ್ಲಿ ಏನಾದ್ರೂ ಆಗಿದ್ರೆ ಇದೇ ಮಾತನ್ನು ಹೇಳ್ತಿದ್ರ ಅನ್ನುವಂಥ ಪ್ರಶ್ನೆಗಳನ್ನ ಕೇಳಿದಾಗ ನೀವು ಮೀಡಿಯಾದವ್ರು ಹಂಗೆ ಹಿಂಗೆ ಅಂದ್ರೆ ಇದನ್ನೆಲ್ಲ ಈ ರೀತಿಯ ಉದ್ದಟತನದ ಮಾತುಗಳನ್ನು ಹೇಳ್ತಾರೆ ಹೊರತಾಗಿ ಎಲ್ಲದರಲ್ಲಿಯೂ ಸಹಿತ ದರ್ಶನ್ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಾನೆ ಬರ್ತಾ ಇದ್ರೆ. ಈ ಹಿಂದೆಯೂ ಸಹಿತ ಹೆಂಡತಿಗೆ ಸಾಕಷ್ಟು ಚಿತ್ರಹಿಂಸೆಯನ್ನು ಕೊಟ್ಟು ಅದು ಕೂಡ ಅವರ ಪತ್ನಿಯ ಮಾಧ್ಯಮಗಳ ಮುಂದೆ ಹೇಳಿದ್ರು, ಅದು ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಅದರಲ್ಲಿಯೂ ಕೂಡ ಒಂದಿಷ್ಟು ದಿನಗಳ ಕಾಲ ದರ್ಶನ್ ಅವರು ಜೈಲು ವಾಸವನ್ನು ಅನುಭವಿಸಿ ಬಂದಿದ್ರು. ಅವಾಗಲೂ ಕೂಡ ಸಮರ್ಥನೆ ಮಾಡಿಕೊಂಡಿದ್ದಂತ ಅಂಧಾಭಿಮಾನಿಗಳು ಇವತ್ತು ಕೂಡ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿ ಜೈಲು ವಾಸ ಅನುಭವಿಸಿರ್ತಕ್ಕಂಥ ದರ್ಶನ್ ಅವ್ರನ್ನ ಸಮರ್ಥನೆ ಮಾಡಿಕೊಳ್ಳೋದಷ್ಟೇ ಅಲ್ಲದೆ ಅವರ ಕೈದಿ ನಂಬರ್ ಅನ್ನು ಕೂಡ ಬರ್ಸ್ಕೊಳ್ಳೋದ್ರ ಮೂಲಕ ವಿಕೃತಿಯನ್ನು ಮೆರಿತಾ ಇದ್ದಾರೆ ಅಂದು ಕೂಡ ತಪ್ಪಾಗೋದಿಲ್ಲ ಅರುಣ್. ಇದು ಮನಸ್ಥಿತಿಗಳು. ಅದಕ್ಕೆ ಆ ಪೊಲೀಸರು ಹೇಳಿದ್ನಲ್ಲ, ನೀವೇನು ಹೇಳಿದ್ರು ಅವ್ರು ಬದಲಾಗಲ್ಲ ಸರ್.